ನಾನು ಮೊನ್ನೆ ನೋಡಿದೆ, ವಿಜಯೇಂದ್ರ ಯಡಿಯೂರಪ್ಪ ಅವರು ಒಂದು ಯಾವುದೋ 2 ತಿಂಗಳ ಹಿಂದೆ ತುಮಕೂರಲ್ಲಿ ಒಬ್ಬ ವಿದ್ಯಾರ್ಥಿನಿ ಮಾತಾಡಿರ್ತಕ್ಕಂಥದ್ದು ಬಸ್ ಬಗ್ಗೆ ಅದು ಅವರ ಪೇಜಲ್ಲಿ ಹಾಕ್ಕೊಂಡಿದ್ರು. ಅದು 2 ತಿಂಗಳ ಹಿಂದೆ ನಡೆದಂಥ ಘಟನೆ. ನಾನು ಇಲ್ಲ ಅಂತ ಹೇಳೋದಿಲ್ಲ. ಸ್ಕೂಲ್ಗೆ ಹೋಗುವಂಥ ಸಮಯದಲ್ಲಿ ಮಕ್ಕಳಿಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಸಾಧ್ಯವಾದಷ್ಟು ನಮ್ಮಲ್ಲಿರ್ತಕ್ಕಂಥ ಬಸ್ಸಸ್ನ ಎಲ್ಲ ಹಾಕಿ ಶಾಲಾ ಮಕ್ಕಳಿಗೆ ತೊಂದರೆ ಆಗದ ರೀತಿ ಮತ್ತು ಬೇರೆ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗದ ರೀತಿ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಪರಿಹಾರ ಜನವರಿ ಕೊನೆ ಅಥವಾ ಫೆಬ್ರವರಿ ಕೊನೆ ಅಷ್ಟೊತ್ತಿಗೆ ಇನ್ನೂ 5,500 ಬಸ್ಸು ಬರುತ್ತೆ. ಆಮೇಲೆ 9,000 ಜನ ರಿಕ್ರೂಟ್ಮೆಂಟು ಕೂಡ ಮುಗಿಯುತ್ತೆ. ಬಸ್ಸಸ್ಸು ಬರುತ್ತೆ, ಡ್ರೈವರ್ಸು ಕಂಡಕ್ಟರ್ಸು ರಿಕ್ರೂಟ್ಮೆಂಟ್ ಆಗುತ್ತೆ. 100ಕ್ಕೆ 99 ಭಾಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈಗಿರ್ತಕ್ಕಂಥ ಸ್ಥಿತಿಗೆ ಕಾರಣ ಯಾರು ಅಂದರೆ, ಹಿಂದೆ 4 ವರ್ಷ ಸತತವಾಗಿ BJP ಸರ್ಕಾರ ಒಂದು ಬಸ್ಸು ತಗೊಳ್ಳಿಲ್ಲ. ಎಷ್ಟು 4 ವರ್ಷಗಳ ಕಾಲ ಒಂದು ಬಸ್ಸು ತಗೊಳ್ಳದೇ ಇದ್ದಿದ್ದರಿಂದ ಬಸ್ಸುಗಳ ಕೊರತೆ ಇದೆ. ಆಮೇಲೆ 2016ರಲ್ಲಿ ನಾನು ಇದೇ ಇಲಾಖೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ ರಿಕ್ರೂಟ್ಮೆಂಟ್ ಮಾಡಿದ್ದು ಕೊನೆ 13,888 ಜನ ರಿಟೈರ್ಡ್ ಆಗಿದ್ದಾರೆ. ಒಂದು ರಿಕ್ರೂಟ್ಮೆಂಟು ಇವರು ಮಾಡಿರಲಿಲ್ಲ. 2016ರಿಂದಲೂ ಕೂಡ ರಿಕ್ರೂಟ್ಮೆಂಟು ಮಾಡಿರಲಿಲ್ಲ. 4 ವರ್ಷದಲ್ಲಂತೂ ಒಂದು ಮಾಡಲೇ ಇಲ್ಲ. ಈಗ 9,000 ಜನ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೀವಿ. ಅವರ ಆಡಳಿತದ ತಪ್ಪುಗಳಿಂದ ಇವತ್ತು ಜನಕ್ಕೆ ಅದರಲ್ಲಿ ಸ್ವಲ್ಪ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ನಾನು ಮೊನ್ನೆ ವಿಧಾನಸಭೆಯಲ್ಲೂ ಉತ್ತರ ಕೊಟ್ಟಿದ್ದೀನಿ. ಜನವರಿ ಕೊನೆ ಫೆಬ್ರವರಿ ಅಷ್ಟೊತ್ತಿಗೆ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಸಿಗುತ್ತೆ. ಶಕ್ತಿ ಕಾರ್ಯಕ್ರಮದಿಂದ ಸ್ವಲ್ಪ ಜನ ಹೆಚ್ಚಾಗಿ ಓಡಾಡ್ತಿರೋದ್ರಿಂದ ಸ್ವಲ್ಪ ತೊಂದರೆ ಆಗಿದೆ. ಇದಕ್ಕೆ ಸಂಪೂರ್ಣವಾಗಿ ಈ ಸಮಸ್ಯೆಗಳು ಪರಿಹಾರಕ್ಕೆ ಇನ್ನೊಂದು 2 ತಿಂಗಳಲ್ಲಿ ಸಿಗುತ್ತೆ. BJPಯವರು ಮಾಡಿರ್ತಕ್ಕಂಥ ರಿಕ್ರೂಟ್ಮೆಂಟ್ ಮಾಡದೆ, ಬಸ್ಸುಗಳು ತಗೊಳ್ಳದೆ, ಈಗ ನಮ್ಮ ಸರ್ಕಾರವನ್ನು ದೂರದಲ್ಲೂ ಹಾಸ್ಯಾಸ್ಪದ. ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ವಿರೋಧ ಪಕ್ಷದಲ್ಲಿರ್ತಕ್ಕಂಥವ್ರು ಅವರ ಆಡಳಿತದ ವೈಫಲ್ಯಗಳು ಹಿಂದೆ ಏನೇನು ಮಾಡಿದ್ರು ಅನ್ನೋದನ್ನು ಅವರು ಸ್ವಲ್ಪ ಹಿಂದೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟೇ.